ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಬಗ್ಗೆ ABCD ವರ್ಗೀಕರಣ ಮಾಡಿದ್ದಾರೆ. ಅದರ ಬಗ್ಗೆ ಬೇಕಾದಷ್ಟು ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ಸಮಾಜದ ಮುಖಂಡರು, ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ KH ಮುನಿಯಪ್ಪಾಜಿ ಅವರು ಬಹಳ ಹೋರಾಟ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತೆಲ್ಲ ನಮ್ಮ ರಾಜ್ಯದಲ್ಲಿ ಜಿಲ್ಲಾ ಮಟ್ಟದ ಸಂಸ್ಥೆಗಳು ಮತ್ತು ತಾಲೂಕು ಸಂಸ್ಥೆಗಳನ್ನು ನಾವು ಮಾಡಿ ಇಡೀ ನಮ್ಮ ಸಮಾಜಕ್ಕೆ ಆಗತಕ್ಕಂಥ ಅನ್ಯಾಯವನ್ನು ಎತ್ತಿಡಲಿಕ್ಕೆ ಈ ನೇಮಕಾತಿಯಲ್ಲಿ ತಾರತಮ್ಯ ನಡೀಲಾರದೆ ಅದರ ವಿರುದ್ಧ ನಾವು ಸಂಘಟನೆ ಮಾಡಿ ನಮ್ಮ ಸಮಾಜದ ಮಕ್ಕಳ ಏಳಿಗೆಗಾಗಿ ಎಜುಕೇಶನ್ಗೆ ಎಸ್ಪೆಷಲ್ ಆಗಿ ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಒತ್ತು ಕೊಟ್ಟು ನಾವು ಇದನ್ನು ಹೋರಾಟ ಮಾಡಕ್ಕೆ ನಾವು ಒಂದು ಮಾದರ ಮಹಾಸಭೆಯನ್ನು ಉದ್ಘಾಟನೆ ಮಾಡಿಕೊಂಡಿದ್ದೇವೆ. ಇವತ್ತಿನ ಉದ್ದೇಶ ಮುಖ್ಯವಾಗಿ KMF ನಲ್ಲಿ ಈಗ ಈ ರಿಕ್ರೂಟ್ಮೆಂಟ್ ಕಮಿಟಿ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಹಿಂದಿನ ಏನವರು ಆದೇಶ ಇತ್ತಲ್ಲ, ಈ ಒಳ ಮೀಸಲಾತಿ ಬರೋಕ್ಕಿಂತ ಮುಂಚೆ ಅವಾಗೇನು ಪ್ರಕಟಣೆ ಮಾಡಿದ್ರಲ್ಲ, ಅದೇ ಒಂದು ಆಧಾರದ ಮೇಲೆ ಈಗೆಲ್ಲ ನೇಮಕಾತಿಗಳನ್ನು ಮಾಡಬೇಕಂತ ಅವರು ನಿರ್ಧಾರ ಮಾಡಿದ್ದಾರೆ. ಯಾವುದೋ ಅವರು ಬಾಡಿ ಅಧ್ಯಕ್ಷರು ಮತ್ತು ಎಲ್ಲ MD ಎಲ್ಲರೂ ಸೇರಿಕೊಂಡು, ಆದ್ರಿಂದ ಅದು ಮಾಡಿದರೆ ಇಡೀ ನಮ್ಮ ಸಮಾಜಕ್ಕೆ ಬಹಳ ಅನ್ಯಾಯ ಆಗುತ್ತೆ. ಈಗಾಗಲೇ ABCD ವರ್ಗೀಕರಣ ಆಗಿಬಿಟ್ಟು A ಬಂದು ಮಾದಿಗರು, B ಬಂದು ಛಲವಾದಿ, ಇತರ 4% ಬೇರೆ ಇದ್ದಾರೆ. ಹಂಗಾಗಿ ಇದನ್ನ ನಡೀತಕ್ಕಂಥ ನೇಮಕಾತಿ ಬಹಳ ಶೀಘ್ರವಾಗಿ ಅದನ್ನು ರದ್ದುಪಡಿಸಬೇಕು. ಇಡೀ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗುತ್ತೆ. ಅದನ್ನ ರದ್ದುಪಡಿಸಿ ಮುಂದಿನ ನೇಮಕಾತಿಗೆ ಮತ್ತೆ ಆದೇಶ ಹೊರಡಿಸಬೇಕು. ಇಲ್ಲದಿದ್ದರೆ ನಾವು ಜಿಲ್ಲಾದ್ಯಂತ ಅಥವಾ ರಾಯಚೂರು, ಕೊಪ್ಪಳ, ಬಳ್ಳಾರಿ ಈ ಹಾಲು ಒಕ್ಕೂಟದಿಂದ ಎಲ್ಲ 3-4 ಜಿಲ್ಲೆಯಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ಮತ್ತೆ ಅದರಿಂದ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ತಮ್ಮ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ದಯಮಾಡಿ ತಾವು ವರದಿಗಾರರು ತಾವು ಹೆಚ್ಚಿನ ಮಟ್ಟದಲ್ಲಿ ಸ್ವಲ್ಪ ವರದಿ ಮಾಡಿ ನಮಗೆ ಈ ಒಂದು ಸಮಾಜಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೀವಿ. ಮುಂದಿನ ನಮ್ಮ ಉಪಾಧ್ಯಕ್ಷರು ಮಾತಾಡ್ತಾರೆ. ನಮ್ಮ ಮಾದರ ಮಹಾಸಭಾ ಬಳ್ಳಾರಿ ಜಿಲ್ಲಾ ವತಿಯಿಂದ, ಜಿಲ್ಲಾ ಘಟಕದ ವತಿಯಿಂದ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ಇವತ್ತು ನಾವು ಈ ಗೋಷ್ಠಿ ಕರೆದಿರ್ತಕ್ಕಂಥ ಸ್ಪಷ್ಟ ಉದ್ದೇಶ ಇಷ್ಟೇ. ಏನು 2024 ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು, ಆಯಾ ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸ್ತಕ್ಕಂಥ ಅಧಿಕಾರ ಇದೆ ಅಂತೇಳಿ, ಆ ಆದೇಶದ ಪ್ರಕಾರ ಅದನ್ನು ಜಾರಿ ಮಾಡ್ತಕ್ಕಂಥ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರ ಅವಧಿಯಾದ್ಯಂತ ನಾವು ಕರ್ನಾಟಕ ರಾಜ್ಯದಾದ್ಯಂತ ನಾಗರಿಕ ಸಂಘಟನೆಗಳು ಹೋರಾಟ ಮಾಡಿದ ಫಲವಾಗಿ ಮೊನ್ನೆ ಏನು ಸಿದ್ದರಾಮಯ್ಯನವರು ಕಳೆಗಿಳಿದು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಳ ಮೀಸಲಾತಿ ಜಾರಿಯನ್ನ ABC ಅಂತೇಳಿ ವರ್ಗೀಕರಣ ಮಾಡಿ, A ಜಾತಿಯಲ್ಲಿ ಮಾದಿಗ ಸಂಬಂಧಿತ, A ಪಟ್ಟಿಯಲ್ಲಿ ಮಾದಿಗ ಸಂಬಂಧಿತ ಜಾತಿಗಳು ಮತ್ತು B ಪಟ್ಟಿಯಲ್ಲಿ ವಲಯ ಸಂಬಂಧಿತ ಜಾತಿಗಳು ಮತ್ತು C ಪಟ್ಟಿಯಲ್ಲಿ ಕೊರಚ, ಲಂಬಾಣಿ, ದೊಡ್ಡ ಗೋವಿ ಆ ಜಾತಿಗಳು ಮತ್ತು ಅಲೆಮಾರಿ ಜಾತಿಗಳನ್ನು ಸೇರಿಸಿ Aಗೆ 5.25, Bಗೆ 2.25, 5.25 ಮತ್ತು ಇತರೆ ಕೊಲಂಬೋ ಜಾತಿಗಳಿಗೆ 4.5ರಂತೆ ಅಲೆಮಾರಿಗಳನ್ನು ಸೇರಿ 4.5ರಂತೆ ಮೀಸಲಾತಿಯನ್ನ ಮರುವರ್ಗೀಕರಣ ಮಾಡಿ ಆದೇಶ ಮಾಡಿರುತ್ತದೆ. ಆದೇಶ ಮಾಡಿದ ಪ್ರಕಾರ ಈಗಾಗಲೇ ನೇಮಕಾತಿಗಳು ಏನು ಕರ್ನಾಟಕ ರಾಜ್ಯಾದ್ಯಂತ ಯುವಕರು ಉದ್ಯೋಗ ವಿಳಂಬ ಆಗ್ತಾ ಇದೆ, ಉದ್ಯೋಗ ನೇಮಕಾತಿ ವಿಳಂಬ ಆಗ್ತದೆ ಅನ್ನೋ ಕಾರಣಕ್ಕೆ ನಮಗೇನು ಅವತ್ತು ನಿಗದಿ ಮಾಡಿತ್ತು, ನಾಗಮೋಹನ್ ದಾಸ್ ಕಮಿಟಿ ವರದಿ ಪ್ರಕಾರ ಏನು ನಿಗದಿ ಮಾಡಿತ್ತು ಆದ್ರೂ ಅದನ್ನ 17%ಗೆ ನಿಗದಿ ಮಾಡಿದ ಕಾರಣಕ್ಕಾಗಿ ಅದನ್ನ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿ, ಕೆಲವು ಸಂಘಟನೆಗಳು ಪ್ರಶ್ನೆ ಮಾಡಿದ ಕಾರಣಕ್ಕಾಗಿ ಅದಕ್ಕೆ ತಡೆಯಾಗಲೇ ಇತ್ತು 17% ಮೀಸಲಾತಿಗೆ. ಹಾಗಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಆಗ್ಲಿಲ್ಲ. ಮತ್ತೆ ಹಳೆ ಮೀಸಲಾತಿ ಏನಿತ್ತು ನಮಗೆ ಮೊದಲಿಗೆ ಒಳ ಮೀಸಲಾತಿ ಜಾರಿ ಆಗೋಕ್ಕಿಂತ ಮುಂಚೆ 15% STಗಳಿಗಿತ್ತು, 3% STಗಳಿಗಿತ್ತು. ಆ ಹಳೆ ಮೀಸಲಾತಿಯನ್ನು ಅಳವಡಿಸಿಕೊಂಡು ಮತ್ತೆ ABC ಅಂತೇಳಿ ಮರುವರ್ಗೀಕರಣ ಮಾಡಿ 5.5, 5.5 ಮತ್ತು 4.5ರಂತೆ ಮೀಸಲಾತಿಯನ್ನು ಮರುವರ್ಗೀಕರಣ ಮಾಡಿದ ಪ್ರಕಾರ ನೇಮಕಾತಿ ಮಾಡ್ಬೇಕಂತ ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಿದಾಗಿ ಕೂಡ ಕೆಲವು ಇಲಾಖೆಗಳಲ್ಲಿ ತರಾತುರಿಯಿಂದ ಮೀಸಲಾತಿ ಒಳ ಮೀಸಲಾತಿಯನ್ನು ಅಳವಡಿಸದೆ ನೇಮಕಾತಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಡೀತಾ ಇದೆ, ವ್ಯವಸ್ಥಿತವಾಗಿ ನಡೀತಾ ಇದೆ. ಅದರ ಅಂಗವಾಗಿ, ಅದರ ಭಾಗವಾಗಿ ಇವತ್ತು KMF ನಲ್ಲಿ ಏನು ಹಿಂದಿನ ನೇಮಕಾತಿ ಆದೇಶದ ಪ್ರಕಾರನೇ, ಹಿಂದಿನ ಮೀಸಲಾತಿ ಪ್ರಕಾರನೇ ಒಳ ಮೀಸಲಾತಿ ಅಳವಡಿಸಿದಂಗ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಇವತ್ತು ಪಟ್ಟಿಯನ್ನು ಸಿದ್ಧಪಡಿಸ್ತಾ ಇದೆ ಅಂತ ಹೇಳಿ ನಮ್ಗೆ ವರದಿ ಬಂದಿದೆ, ನಮ್ಗೆ ಮಾಹಿತಿ ಇದೆ. ಈಗಾಗಲೇ ಅವರಲ್ಲಿ ಒಂದು KMF ನಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ. ಅದು ಆ ಕಮಿಟಿ ಮುಖಾಂತರ ಹಳೆ ಮೀಸಲಾತಿ ಪ್ರಕಾರ ಇವತ್ತಾಗಲೇ ಪದ್ಧತಿ ರೋಸ್ಟರ್ ಇದನ್ನ ಪಟ್ಟಿ ಮಾಡಿ ನೇಮಕಾತಿ ಆದೇಶನ ಹೊರಡಿಸಲಿಕ್ಕೆ, ನೇಮಕಾತಿಯನ್ನ ಪಟ್ಟಿಯನ್ನ ಅಂಟಿಸ್ಲಿಕ್ಕೆ ಇವತ್ತು ರೆಡಿ ಆಗ್ತಾ ಇದ್ದಾರೆ ಅಂತ 1.5ರ ಅನುಪಾತದಲ್ಲಿ ನೇಮಕಾತಿ ಆದೇಶನ ಹೊರಡಿಸಲಿಕ್ಕೆ ಇವತ್ತು ತಯಾರಾಗ್ತಾ ಇದೆ. ನಾಳೆ ನಾಡಿದ್ರಲ್ಲಿ ಆ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಬಹುದು ಅನ್ನೋ ಒಂದು ನಮಗೆ ಮಾಹಿತಿ ಬಂದಿರೋದ್ರಿಂದ ನಾವು ಒಳ ಮೀಸಲಾತಿ
ಜಾರಿ ಮಾಡಿ ಏನು ಆದೇಶದ ಪ್ರಕಾರ ABC ಅನ್ನು ಅಳವಡಿಸಿ ಅದರ ಮುಖಾಂತರ ನೇಮಕ ಮಾಡಬೇಕು, ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಬೇಕಂತ ಹೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಹಿಂದೆ ಮಾಡಿರ್ತಕ್ಕಂಥ ಪಟ್ಟಿಯನ್ನು ಈಗಲೇ ರದ್ದುಪಡಿಸಿ ಅಧಿಸೂಚನೆಯನ್ನು ರದ್ದುಪಡಿಸಿ ಹೊಸ ಅಧಿಸೂಚನೆ ಮುಖಾಂತರ ಏನು ಇವತ್ತಿನ ಪ್ರಸ್ತುತ ಒಳ ಮೀಸಲಾತಿ ಆದೇಶ ಏನಿದೆ ಸರ್ಕಾರದ ಆದೇಶ, ಆ ಆದೇಶದ ಪ್ರಕಾರ ನೇಮಕಾತಿ ಆಗ್ಬೇಕಂತೇಳಿ ನಾವು ಒತ್ತಾಯಿಸ್ತಾ ಇದೀವಿ ತಮ್ಮೆಲ್ಲರ ಮುಖಾಂತರ. ಒಂದು ವೇಳೆ ಅವರು ನಮ್ಮ ಈ ಒತ್ತಾಯವನ್ನು ನಿರ್ಲಕ್ಷ್ಯ ಮಾಡಿದ್ರೆ ಬಳ್ಳಾರಿ ಜಿಲ್ಲೆ ಮತ್ತು ಕೊಪ್ಪಳ, ರಾಯಚೂರು ಏನು ಈ ಹಾಲು ಘಟಕ ಬರ್ತವೆ ಜಿಲ್ಲೆಯಾದ್ಯಂತ ಉಗ್ರವಾದಂತ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇವೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.